ಅಂತಾಗಿದೆ. ನನ್ನಣ್ಣ ಬೇರೆ ಓದಿದ್ರು ಕೂಡ ಒಂದು ನೌಕರಿ ಸಿಗ್ತಾ ಇಲ್ಲ. ಯಾವ ಜನ್ಮದಲ್ಲಿ ನಾವೇನು ಪಾಪ ಮಾಡ್ತೀವೆಂದು ನಮಗಿಂತ ಚಿತ್ರಹಿಂಸೆಯನ್ನು ನೀ ನಮಗೆ ಕೊಡ್ತಾ ಇಲ್ಲ. ಹಗಲು ರಾತ್ರಿ ಎನ್ನದೆ ಈ ಕಟ್ಗೆ ಹೊರೆ ಮಾಡಿ ಮಾರಿದರು ಕೂಡ ಈ ಬಡವರ ಮೇಲೆ ಅಂತ ದೊಡ್ಡ ಶ್ರೀಮಂತರ ದೌರ್ಜನ್ಯವೇ ನಡೀತಾ ಇದೆ. ಹೀಗಿರುವಾಗ ನಮ್ಮಂತ ಬಡವರನ್ನು ಕಾಪಾಡುವ ಭಾರ ನಿನಗಿಂದೆ ಮತ್ತೆ ಯಾರಿಗಿರ್ತದೆ ತಂದೆ? ನನ್ನಿಂದ ನಿನ್ನಲ್ಲಿ ನಂಬಿಕೊಂಡಿದ್ದಾನೆ. ನನಗೆ ಯಾವ ಕಷ್ಟ ಕೊಂತಗಳು ಬರ್ದ ಹಾಗೆ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ತಂಗಿ ಜ್ಯೋತಿ, ಅಣ್ಣ ಇದೇನಮ್ಮ ನಿನ್ನ ಕಾಲು ರಕ್ತ ಹೋಗಿಬಿಟ್ಟಿದೆ. ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ ತಂಗಿ. ಈ ನಿನ್ನ ಸ್ಥಿತಿಗೆ ನಾನೇ ಕಾರಣನಾದೆ ತಂಗಿ. ಆ ದೇವರು ತುಂಬಾ ಕೆಟ್ಟವರು ಶಶಾಂಕ್. ನಿಮ್ಮಂತ ಒಳ್ಳೆಯವರಿಗೆ ಈ ರೀತಿ ಬಡತನ ನೀಡ್ತಾನೆ ಆ ದೇವರು. ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸವಿತಾ, ಪಂಚಾಮೃತ. ಜ್ಯೋತಿ, ಮುಳ್ಳು ಚುಚ್ಚಿ ರಕ್ತ ಸೊರತಿರುವ ಈ ನಿನ್ನ ಕಾಲುಗಳನ್ನ ನನ್ನ ಕಣ್ಣಿನಿಂದ ನೋಡಲಾಗ್ತಾ ಇಲ್ಲಮ್ಮ. ತೆಗೆದುಕೋ, ನೀನೇ ಚಪ್ಪಲಿನ ಹಾಕೋ. ಬೇಡ ಸವಿತಾ, ಬೇಡ. ಈ ಚಪ್ಪಲಿಯನ್ನು ಹಾಕಿಕೊಂಡ್ರೆ ಬಡತನ ಎಂಬ ಬಂದಿರುವ ಈ ಜ್ವರ ನಮಗೆ ಕಡಿಮೆ ಆಗುತ್ತದೆ ಏನು? ಜ್ಯೋತಿ, ನಿನ್ನ ಬಡತನವನ್ನ ಕಡಿಮೆ ಮಾಡಬೇಕು ಅಂತ ನಾನು ಈ ಚಪ್ಪಲಿಯನ್ನ ಕೊಡ್ತಾ ಇಲ್ಲ. ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಕಷ್ಟವನ್ನ ನನ್ನ ಕಣ್ಣಿನಿಂದ ನೋಡಲಾಗ್ತಾ ಇಲ್ಲಮ್ಮ. ತೆಗೆದುಕೋ, ನಾನು ಮತ್ತೆ ಬೇರೆ ತೆಗೆದುಕೊತೀನಿ. ನೀನೀಗ ಈ ಚಪ್ಪಲಿಯನ್ನು ಹಾಕೊಂಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಜ್ಯೋತಿ, ನೀನು ಯಾವಾಗ ಊಟ ಮಾಡಿದ್ಯೋ ಏನೋ, ಮನೆಯಿಂದ ಬುದ್ಧಿ ತಂದಿದ್ದೇನೆ, ಊಟ ಮಾಡು. ಏನು ತೋರಿಸ್ತಿರುವ ಈ ಕರುಣೆ, ಪ್ರೀತಿ, ಅಣುಕಂಪ ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ತಾಯಿಯಾಗಿದ್ದೆ. ಸುಮ್ಮನೆ ಕೆಟ್ಟ ಕಲ್ಪನೆಯನ್ನು ಬಿಟ್ಟು ಊಟ ಮಾಡು. ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಮೃಗಗಳ ಮಧ್ಯೆ ಬಡತನದ ಬಂಡೆಯನ್ನು ಹೊತ್ತ ಈ ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ನೋಡಿ ನನಗೆ ಮಾತುಗಳೇ ಹೊರಬರುತ್ತಿಲ್ಲ. ಮದುವೆಯ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ದುಡಿಯಲು ಹಚ್ಚುತ್ತಿರುವ ಪಾಪಿ ಹಣ್ಣ ನಾನು, ಪಾಪಿ ಹಣ್ಣ. ಪ್ರೀತಿಯಿಂದ ತಂಗಿ ಹಣ್ಣದಷ್ಟು ಕೂಡ ಅಸಹಾಯಕ ನಾನಾಗಿದ್ದೇನಮ್ಮ, ಅಸಹಾಯಕ ನಾನಾಗಿದ್ದೇನೆ. ಏನೇನೋ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸುಮ್ಮನೆ ಗಟ್ಟಿ ಪಡಬೇಡ. ಇದು ಹೃದಯ ನನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸವಿತಾ? ಅದೆಲ್ಲ ದುರ್ದೈವ, ವಿಧಿಯು ಬೀಸಿದ ಚಾಲ. ಈ ಬಡವನಿಗೆ ಮೂಲ ವಿಚಿತ್ರವಾಗಿದೆ ಸವಿತಾ. ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಲದ ಸೂಲ. ಆ ಸೂಲದಿಂದ ಈಗ ಮುಕ್ತಿ ಹೊಂದಿರುವೆ. ಮುಕ್ತಿ ಹೊಂದದ ಈ ಮೂರ್ಖನಿಗೆ ಕಟ್ಟಿದ ಕೈ ಬಿಚ್ಚಿದಂತಾಯಿತು ಸವಿತಾ, ಕೈ ಬಿಚ್ಚಿದಂತಾಯಿತು. ಶಶಾಂಕ್, ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಜ್ಯೋತಿಯನ್ನು ಕರೆದುಕೊಂಡು ನೀನ್ ಮನೆಗೆ ಹೋಗು. ನೀನು ಕೂಡ ಒಂದಿಲ್ಲ ಒಂದಿನ ನನ್ನ ಮನೆಗೆ ಬರ್ಬೇಕು. ಆಯ್ತು, ಖಂಡಿತವಾಗಿ ಬರ್ತೀನಿ.
ನೀನೀಗ ಮನೆಗೆ ಹೋಗು. ಸವಿತಾ, ನಾವಿನ್ನು ಬರುತ್ತೇವಮ್ಮ, ನೀನು ಮನೆಗೆ ನಡಿ. ಇಲ್ಲ ಸವಿತಾ, ಅವಸರವೇಕೆ? ದಾರಿ ಬಿಟ್ಟು ನಿಲ್ಲು. ಒಂಟಿ ಹೆಣ್ಣಿಗೆ ಅಡ್ಡಗಟ್ಟಿ ನಿಲ್ಲುವುದು ಗಂಡಸಿನ ಲಕ್ಷಣವಲ್ಲ. ಸರಿಯಾದ ಸಮಯ ನೋಡಿ ಬಂದಿರುವ ಸವಿತಾ, ಈ ನಿನ್ನ ಸೌಂದರ್ಯವನ್ನು ಸವಿಯಲು ದಾರರಾಗಿ. ನಾಚಿಕೆ ಬಿಟ್ಟವನೇ, ನೀನು ಮನುಷ್ಯ ಅಲ್ಲ ಕಣು, ಕಾಡ ಹಂದಿ ಅಂತ ಕಾಣುತ್ತೆ. ನಿನಗೆ ಮಾನವನ ಕುಲದ ಮುಳ್ಳು ಬಡಿದಿದ್ದು ನಿಜವಾಗಿದ್ರೆ ಹೊರಟು ಹೋಗು ಇಲ್ಲಿಂದ. ಸವಿತಾ, ಅರ್ಥವಿಲ್ಲದ ವ್ಯರ್ಥ ಮಾತನಾಡಿ ನನ್ನ ಪಿತ್ತವನ್ನು ನೆತ್ತಿಗೇರಿಸಬೇಡ. ಈ ನಿರ್ಜನವಾದ ಕಾಡಿನಲ್ಲಿ ಒಂದು ಕುಳ ಸುಡುವುದಿಲ್ಲ. ನಿನ್ನ ಸುಸಂಧೆಯನ್ನು ಕಳೆದುಕೊಳ್ಳಲಾರೆ. ಬಾ ಸವಿತಾ, ಇಬ್ಬರು ಒಂದಾಗೋಣ. ಮುಟ್ಟದಿರೋ ಮಾನ ಗೆಟ್ಟವನೇ, ನಿನಗೆ ಯಾಕೋ ಬೆಳೆದು ಇಂಥ ದುರ್ಬುದ್ಧಿ? ಇಂಥ ಹೇಸಿ ಕೆಲಸ ಮಾಡೋದು ಬಿಟ್ಟು ಕಾಶ್ಮೀರಕ್ಕೆ ಹೋಗಿ ಯುದ್ಧನಾದ್ರೂ ಮಾಡು, ಅಂದ್ರೆ ಆ ದೇವರಾದ್ರೂ ಬೆಳೆಸ್ತಾನೆ. ಅದನ್ನ ಬಿಟ್ಟು ಹರಾಮ್ ಕೋರ್ನಂತೆ ತಿರುಗಾಡಿ ಹರಾಮನ್ನು ತಿಂದು ಬಿಟ್ಟಾಗ ತೀರಿಸ್ಕೊಳ್ಳೋ ನಿಮ್ಮಂತ ನಾಮರ್ದ ಗಂಡಸರು ಮೇಲೆ ನಮ್ಮ ದೇಶ ಸ್ಥಿತಿ ಹೀಗಾಗಿದೆ. ಯಾಕೋ ಯಾಕೋ ಇದು ಚಿರುವೆ ಚಂದನ ಮಗರೇ, ನೀನು ಗಂಡಸೇನು ಅಲ್ಲ ಕಣೋ, ನೀನೊಬ್ಬ ಭಂಡ. ನಿಜವಾದ ಗಂಡು ಅಂದ್ರೆ ನಮ್ಮ ಅಣ್ಣ ಪುಂಡರ ಹುಲಿಯಾಗಿ ಕಾಶ್ಮೀರದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಹೆಣ್ಣುಗಳ ಮುಂದೆ ಹಾರಾಡುವ ನೀನೊಬ್ಬ ಈ ಜಗದ ಭಂಡ. ನಾನಲ್ವೋ ಹಸುವೆ, ಗರ್ತಿಕೊಳ್ಳುವ ಹೆಣ್ಣು ನಾನು. ಗರತಿ ಕ್ಷಣಕ್ಷಣಕ್ಕೂ ಹಾರಾಡಿದರು ಗರತಿ ಎಂದು. ಗಂಡ ಕರೆದಕ್ಕೆ ಬಂದರೆ ಗೆಳತಿಯರಿಗೆ ಹೇಳಿ ಬರ್ತೇನೆಂದು ಹೋಗಿ ಮಿಂಡನ ಜೊತೆ ಸರಸು ಮಾಡಿ ಬರುವ ಸೂರ್ಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡ ಶಂಡನೆಂದು ಮಿಂಡನ ಸುಖ ಹೊಂದುವ ಬಂಡ ರಂಡರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜ. ಮದುವೆಯಾಗಿ ಪದ್ಯ ದಿನವಾಗಿದೆ, ಸೂರ್ಯದ ಆಧಾರದ ಹೆಣ್ಣುಗಷ್ಟಿಲ್ಲ ಈ ನಿನ್ನ 21ನೇ ಶತಮಾನದಲ್ಲಿ. ಕೊಡ ನನಗೊಂದು ಮತ್ತು ಸುಟ್ಟಾಕು ಆ ನಿನ್ನ ಗರಿತನದ ಕತ್ತು. ಕತ್ತು ಹೆಚ್ಚಿಗಿದ್ರು ಸಿಗಲಾರ್ದು ಆ ನನ್ನ ಮುತ್ತು, ಗರ್ದತನವೇ ನನ್ನ ಶಿಸ್ತು. ಅದನ್ನ ಅರಿತು ಹೋಗು, ನನ್ನನ್ನ ಮರೆತು. ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ. ಈ ನಿನ್ನ ಸೌಂದರ್ಯವನ್ನು ನೋಡ್ತಿದ್ದರೆ ಮತ್ತೆ 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 ಹೆಚ್ಚಾಗುವುದು ನನ್ನ ಕಾಮದ ಮತ್ತ. ನಾಚಿಕೆ ಬಿಟ್ಟವನೇ, ನೀನು ಮಾಡುವ ಈ ಕೆಟ್ಟ ಕೆಲಸ ನಮ್ಮ ಅಣ್ಣನಿಗೆ ಗೊತ್ತಾಗಿದ್ದಿ ಆದ್ರೆ ಈ ನಿನ್ನ ಪಾಪದ ದೇಹವನ್ನು ಸೀಳಿ ಬಿಡ್ತಾನೆ ಬಲು ಜೋಗೆ. ಅಣ್ಣ ಅವನವನಲ್ಲೇ ನಿನ್ನ ನನ್ನ ಕಣ್ಣು ಮುಂದೆ ಬಂದು ನಿಂತರೆ ತಿಳಿಯುವುದು ಅವನ ಬಣ್ಣ. ನಮ್ಮಣ್ಣ ಹಳ್ಳಿ ಹುಲಿ, ಅವನ ಬಾಯಿಗೆ ಆಗ್ಬೇಡ ನೀನು ಬಲಿ. ತೆರಿಗೆ ನೋಡಿ ಹೋಗದೆ ಇಲ್ಲಿಂದ. ನಮ್ಮಣ್ಣ ಏನಾದ್ರು ಬಂದಿದ್ದಾದ್ರೆ ನಿಲ್ಲುವನು ನಿನ್ನನ್ನ ತಟ್ಟಿ.
ಅಂದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ತಂಗಿ, ಎಂತ ಕೆಲಸ ಮಾಡಿ ಬಿಟ್ಟಿಯಮ್ಮ, ಆಣಿ ಹಾಕಿ ನನ್ನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟಿಯಲ್ಲಮ್ಮ. ಮತ್ತೆ ನಿಲ್ಲಿಸಿದ್ರೆ ಹೇಳಿ ಹೇಳಿ ಅಲ್ಲಲೇ ಕೇಳಿ. ನನ್ನ ತಂಗಿ ತಡೆಯದಿದ್ದರೆ ಈ ಭೂಮಿಗೆ ರಕ್ತ ಚೆಲ್ಲಿದೆ, ರಕ್ತದ ಕೋಳಿ. ಕೋಡಿ ಎಸುವ ಕಿಲಾಡಿ ಗೌರ ಮುಂದೆ ತೋರಿಸು ಈ ನಿನ್ನ ಬಲಾಟ, ನನ್ನ ಮುಂದೆ ನಡೆಯಲಾರದು ಈ ನಿನ್ನ ಪೌರುಷ. ತಂಗಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರದ ಈ ವೀರನ ಗುಂಡಿಯನ್ನು ನಿಲ್ಲಿಸಿದೆಯಾಕಮ್ಮ ಈ ನಿನ್ನ ತಡೆಯಾಜ್ಞೆ. ಅಣ್ಣ, ನಮ್ಮಣ್ಣ ಕೊಲೆಗಾರನಾಗುವುದು ನನಗೆ ಇಷ್ಟ ಇಲ್ಲ ಅಣ್ಣ. ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದಳು, ಬದುಕಿಕೊಳ್ಳೋಗಲೇ ಪುಣ್ಯ ಪೋಕರೆ. ಕರಳ ಕೃತ್ಯಗಳ ಸರಮಾಲೆಯನ್ನು ಹಾಕಿಕೊಂಡ ಸುರ ಸುಂದರ ಸೌಂದರ್ಯ ಸಾಮ್ರಾಟನಾಗಿ ಹೆಚ್ಚಗನ್ನು ಕೊನೆಗೈದು ಈ ಕಲಿಯುಗದ ಶಕನಿಗೆ ಪ್ರಾಣದಾನ. ಧರ್ಮವಂತನಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿ, ಇದು ಧರ್ಮದ ನಾಡಲ್ಲ, ಧರ್ಮದ ಕಾಡು. ಇಲ್ಲಿ ನಿನ್ನ ಧರ್ಮದ ಬೀಜ ಬಿತ್ತಿದರೆ ಅದ ಧರ್ಮದ ಪ್ರತಿಯಾಗಿ ಧರ್ಮದ ಫಲ ಕೊಡ್ತದೆ. ಇದನ್ನ ಅರ್ಥ ನಿನ್ನ ಮುಂದೆ ಎಚ್ಚರಿ ಇಟ್ಟರೆ ಹಾಣಮರಿಯಾಗಿ ಬಾಳೆ. ಹೆಜ್ಜೆ ಇಡಲು ಕಲಿಸುವ ಲಜ್ಜಿನರ ಮಗಳೇ, ನಿನ್ನಂತ ಜನ್ಮ ವ್ಯಕ್ತ ತಾಯಿ ಸೂಳೆಯ ವಂಶದವರಾಗಿರಬೇಕು. ಒಂದಾಗಲೇ ನಿನ್ನ ಬಾಯಿಂದ ಇಂಥ ಮಾತು ಉತ್ತರಿಸುವುದು. ಉತ್ತರಿಸಿದಿರಾ ನನ್ನ ತಾಯಿಗೆ ಎಂಬ ಸೂರ್ಯ ಎಂಬ ಶಬ್ದವನ್ನು ಉಚ್ಚರಿಸಿದ್ದ ಎಂದರೆ ಚಿತ್ರವಾಗಿ ಹೋಗುದು ಈ ವಿಕ್ರಾಂತನ ಕೆಚ್ಚದೆ. ರವಿರಾಜ, ನೀನು ಈ ಹಳ್ಳಿಗೆ ಹುಲಿ ಆಗಿರ್ಬೋದ, ನನಗಲ್ಲ. ಕೆಚ್ಚದೆ ಎತ್ತ ಕಂಡದೆ ಗರತಿಯ ಮಗಳೇ, ನೀನು ನಿಜವಾಗಿ ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಸಾಗಿದ್ದರೆ ನಿನ್ನಕ್ಕೆ ಭೂಮಿಗಿಳಿದು ಬಾ. ಅಂಗಾರ ತಿಳಿತದೆ ಯಾರ ಹುಲಿ ಯಾರು ಇಲಿ ಅನ್ನೋದು. ರವಿರಾಜ, ಈ ವಿಕ್ರಾಂತನ ಪ್ರಳಯ ಪ್ರಪಂಚದಲ್ಲಿ ಬಿಟ್ಟು ಬಲಿಯಾಗಬೇಡ. ಪ್ರಳಯ ಪ್ರಪಾತ ಲೇ ವಿದ್ಯಾ, ಎಂದು ನಿನ್ನನ್ನು ತಡೆಯದಿದ್ದರೆ ನಿನ್ನ ಪಾಪದ ಒಂದೊಂದು ಅವಯವಗಳನ್ನು ಅರಿತು ಕರುತೆರಂತಿರುವ ಈ ಸಮಾಜದ ಅಕ್ಕ ತಂಗಿಯರ ಕೊರಳಿಗೆ ಹಾಕಿ ಬಿಡ್ತಿದ್ದೆ ಹೂವಿನ ಮಾಲೆಯನ್ನು. ಗರತಿಯರ ಸೋದರನೇ, ನೀನು ತಿಳಿದುಕೊಂಡಿರುವ ಗರತಿಯರು ಕಾಮದ ಬಾಧ ತಾಳಲಾರದು. ಒಂದು ದಿನ ನಿನಗೆ ಸೆರಗಾಸಲ ಬರ್ತಾನೆ ಕೊಟ್ಟು ಬಾ. ಹೋಗ್ಲಿ ಬಿಡಣ್ಣ. ವಿವೇಕವೇ ಇಲ್ಲದ ಅವಿವೇಕಗಳು ಅವಾಚ್ಯ ಶಬ್ದಗಳನ್ನು ಉಚ್ಚರಿಸುವುದು ಸ್ವಾಭಾವಿಕ. ಬಾರಣ್ಣ, ಮನೆಗೆ ಹೋಗೋಣ. ನಡಿಯಮ್ಮ, ಹೋಗೋಣ. ಮಲ್ಲಿಗೆ ಹೂವ, ಕನಕಾಂಬರಿ ಹೂವ, ಸೇವಂತಿಗೆ ಹೂವ, ಮತ್ತ ಸ್ಪೆಷಲ್ ಪ್ರೇಮಿಗಳಿಗೆ ಕೆಂಪು ರೋಜಾ ಹೂವ ಬೇಕಾದ ತಗೋರಿ. 50 ರೂಪಾಯಿದೊಳಗ.
ಯಾವಸವಾಗ ಸಾಕು ಮಾಲಾಕ್ ರೆಡ್ಡಿ ಆಗ ಸಾಕು ಸಾಕು ಎಟ್ರ ಹೋಯ್ಕೋತಾರ ಮ್ಯಾಲ ಅಂತೀನಿ ಮಮ್ಮ ಗೋವಿಂದ ಮಮ್ಮ ಕೈನ ನಿಮ್ಮಂತ ಹುಡುಗಿಯರ ಕೈ ಹಿಡಿದು ಹಾಳಾಗಕತ್ತಾರ ಈಗಿನ ಹುಡುಗರ ಒಮ್ಮೆ ಒಳಗೆ ಹಿಡ್ಕಂದಂಗ ಮಾಡ್ತೀರಿ ಒಮ್ಮೆ ಕೆತ್ತು ಒಗದಂಗ ಮಾಡ್ತೀರಿ ಒಳಗಿಡ್ಬೋದು ಕಿತ್ತು ಮುಗಿಯೋದ ಅಲ್ಲ ಏನು ಒಳಗಿಡ್ಬೋದು ಏನು ಕಿತ್ತು ಹೊರಗೆ ಹೋಗೋದು ಏನದು ಮನಸ್ಸ ಹುಡುಗಿ ಮನಸ್ಸು ಒಮ್ಮೆ ಮನಸ್ಸಿನಾಗ ಇಟ್ಕಂದಂಗ ಮಾಡ್ತೀರಿ ಒಮ್ಮೆ ಕಿತ್ತು ದುಡ್ದಂಗ ಮಾಡ್ತೀರಿ ಹಿಂಗಾದ್ರ ನಾವ್ ಯಾವ್ದನ್ನ ಹೆಚ್ಚಿಗೆ ಹಿಡಿಯೋಣ ನಿಯತ್ತಿನಿಂದ ದುಡ್ದು ಬದುಕೋರು ನಾವು ನಮಗಿಂತ ಅಲ್ಗಳಿಗಿರಿ ಅಂದ್ರೆ ಆಗ್ಬಾರ್ದಲ್ಲ ನೋಡ್ ಚಂದಿನಿ ನಾನ್ ನಿಂದ್ರಾಗಿಡ್ಬೇಕಾದ್ರ ಮನಸ್ಸ ಎಷ್ಟ್ ಕಷ್ಟಪಟ್ಟಿದೀನಿ ನನಗ ಗೊತ್ತಾ ಆದ್ರ ನಿನ್ನ ಮನಸ್ಸಿನಾಗಿರೋ ನನ್ನ ಮನಸ್ಸ ಒಳ್ ತಕೊಳೋದೇನ್ ತಡ ಆಗೋದಿಲ್ಲ ಸ್ವಲ್ಪ ವಿಚಾರ ಮಾಡ ಮಾಮ ಇವತ್ ನಾ ಎಲ್ಲ ವಿಚಾರ ಮಾಡಿ ಒಂದು ನಿರ್ಧಾರ ಮಾಡಿನ ಒಂದು ನಿರ್ಧಾರ ಬಂದಿನ ಇವತ್ತ ಅದೇ ನಿರ್ಧಾರ ಅನ್ನೋದು ಸ್ವಲ್ಪ ಬಾಯಿ ಬೆಚ್ಚಿ ಹೇಳ ನೋಡು ಮಾಮ ಈ ಜನ್ಮದಲ್ಲಿ ನಾವು ಮದುವೆ ಆಗೋದಾದ್ರೆ ನಿನ್ನ ಕಿನ್ನೋಡ ಮಾಮ ನಾನು ಆದ್ರೂ ನಮಗ ಡೌಟ ಯಾಕಂದ್ರ ಮಂದ್ಯಾಗ ತಂಗಿ ಅಂತ ರಾಖಿ ಕಟ್ಟ ಅದ ತಂಗಿನ ಸಂಧ್ಯಾಕ್ಕೂ ಕರ್ಕೊಂಡು ಹೋಗಿ ಸರ್ಸಾಡ ಕಾಲದ It's really, oh my God, I can't believe this. Tandane tane tane tandano tane nane tandane tano tane tandano ನನಗೆ ಗೊತ್ತಿದ್ದು ದೋಸ್ತ ಈಗ ಗೊತ್ತಾಯ್ತು ನೋಡ ನನಗೆ ಅಲ್ಲ ಸ್ವಲ್ಪ ಚಿಕ್ಕ ಒಂದು ಕೇಳಿ ನಂಗೆ ಶೂರ್ಯ ಹೇಳ ನನ್ನ ಸೂರ್ಯ ಅಯ್ಯೋ ನನ್ನ ಮಾಮ ಕೇಳ ಅಲ್ಲ ಎಲ್ಲ ಮಜೂರಿ ಇಲ್ಲ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮಾಮ ನಾನು ನಿನ್ನ ಮದುವೆ ಆಗ್ತೀನಿ ಹಂಗಾದ್ರ ಹೊಗೆ ಒಂದ್ ಇದಾವ ರೂಪ್ನ್ಯಾಗ ಏನಂತೆ ಮಾಮ ನಂಗದನ್ನ ಆಮೇಲೆ ಬರ್ತೀನಿ ನಾ ಕೆರೆಗೂ ನೀರು ತುಂಬ್ಕೊಂಡ್ ಬರ್ತೀನಿ ಹೋಗಿಲ್ಲ ಮಾವ ಆಗಲೇ ಮನ್ಸಿಗಾಗೆ ನಾ ಏನು ಪೂರ್ತಿ ಮನ್ಸಿಗಾಗ ಹೋದ್ನಿ ಅಂದ್ರೆ ಅದ ಅಂತೀನಿ ಯಾವ ಸಮಸ್ಯೆ ಅಲ್ಲ ನೀವೇನು ಮತ್ತೊಂದ್ರೇನು ಸೌಂಡ್ ಬರಲೇ ಮಾಮ ಹಂಗಂದ್ರೆ ಏನು ಹೋಗಿ ಬರ್ಲೆ ನಿಂದ್ರ ನನ್ನ ರಾಣಿ ಯಾಕ ತುಂಬ್ಕೊಂಡ್ ಬರಂತಿ ಪಾಣಿ ಸ್ವಲ್ಪ ಕಿವಿಗೊಟ್ಟು ಕೇಳೋ ನನ್ನ ವಾಣಿ ನಾ ಊರಾಗ ಹೋಗಿ ಇವೆಲ್ಲ ಹೋಗಿ ಮಾರ್ಕೊಂಡ್ ಬರ್ತೀನಿ ನೀ ಇಲ್ಲಿಗೆ ಬಂದ್ಬಿಡಲ್ಲ ನೋಡ ಮಾಮ ನೀನ್ ಎಲ್ಲಿ ಬಾ ಅಂತಿ ಅಲ್ಲಿ ಬರಕನ್ನ ತೆಗಿಯರ್ನೋ ನೀವು ಹಾ ಅದೇ ನಮ್ಮ ಹಳೆ ಕಲಬಾಯಿ ತೆರಿವಟ್ಟಿಗೆ ಬಂದ್ಬಿಡಲ್ಲ ಕೆರೆ ಒಟ್ಟಿಗೆ ಹಾ ಮತ್ತ ಕೆರೆ ಒಟ್ಟಿಗೆ ಅಂತ ಹೋಲೆ ಎಲ್ಲಿ ಮಾತ್ರ ಬರಲೇನು ಬೇಡ ಅಂತ ಇವ್ರ ಬಾಯ ಮನ್ಕೊತ್ ಹೋಗ್ಲಿ ಆದ್ರೂ ಮಾಮ ನೀ ಏನಂದ್ರೆ ಕೆರೆ ಬಂಡಿಗೆ ಅಂತೇಳಿ ಅಲ್ಲಿ ಬರ್ತೀನಿ ಮಾಮ ಬಾಯ್ ಬಾಯ್ ಸಂದಿಗೆ ಬಂದಾಗ ಬೆಟ್ಟಾಗ ಸಂದಿಗೆ ಬಂದಾಗ ಬೆಟ್ಟಾಗ ನೀರ ತರಸಿ ಟಾಟಾ ಬಾಯ್ ಟಾಟಾ ಸಿ ಯು ಬಾಯ್ ಬಾಯ್ ಹುಡುಗನ ಮಕ್ಕಳು ಕೊಟ್ಟದು ಅಂತೂ ಇಂತೂ ಆ ಶೆಟ್ಟಿ ಮಗಳನ್ನು ಬುಟ್ಟಿಗೆ ಹಾಕೊಂಡ್ಯ ಅಲೆ ಅಕ್ಕಾಗಿಂದ ಆ ಡ್ರೈವರ್ ಗೋಪಾಲ್ ಬಂದಂಗಾತ್ರಿ ಬರ್ಲಿ ಬರ್ಲಿ ಹೋಗಿ ಕೊಟ್ಟು ಮಾಡಬಿಡೋಣ ಕೊಡು ವ್ಯವಹಾರ ನಮಸ್ಕಾರ ರೀ ಗೋವಿಂದಪ್ಪನವ್ರ ಹೆಂಗ್ ನಡೆದೈತಿ ನಮ್ಮ ಹೂವಿನ ವ್ಯಾಪಾರ ಏನ್ ನಡೆದ್ ಬಿಡದೆ ಹೂವಿನ ವ್ಯಾಪಾರ ಏನ್ ವ್ಯಾಪಾರ ಇಲ್ಲ ಪಾಪಾರ ಇಲ್ಲ ಕೈ ಕಟ್ಟಿಗೆ ಕುಂದ್ರ ಪರಿಸ್ಥಿತಿ ಬಂತಲೇ ಗೋಪಾಲ ಯಾಕಲ್ಲ ಅಂತದೇನಾಗೈತೆ ಯಾರ ಏನಾರ ಅಂದ್ರ ಮತ್ತ ಹಂಗಿದ್ರಿ ಹೇಳ್ಬಿಡಲ್ಲ ಒಂದ್ ಕೈ ನೋಡ್ಬಿಡೋಣ ಅವ್ರನ್ನ ಇಂಥ ಸುಳೆ ಮಕ್ಕಳ ಹೆಚ್ಚಾಗಿ ನೋಡ್ರಿ ಈಗಿನ ಕಾಲದಾಗ ಮಾತ
ಮಾತೆತ್ತಿದ್ರೆ ಸಾಕ ಕಡಿತೀನಿ ಬಡಿತೀನಿ ಹೊಡಿತೀನಿ. ಏನ್ ಸಾಚ ಅಲ್ಲಲೇ ಅಲ್ಲಲೇ ಗೋಪಾಲ, ನಿಮ್ಮಂತರ ಹೂ ತಗೊಂಡ್ರ ನಮ್ಮಂತರ ಬದುಕ್ತೀವಪ್ಪ. ಕೊಟ್ಟು ಬಿಡಲೆ ಒಂದೆರಡು ಮಾರು ಹೂವನ ಹಾಕೇ ಬಿಡ್ತೀನಿ ನನ್ನ ಕಾರ್ ಗಾಡಿಗೆ. ತಗೊಂಡ ಬಿಡಲೆ ಹಂಗಾರ. ಇನ್ನೊಂದೆರಡು ಮಳ ಹೂ ಕೊಡು, ಮತ್ತೊಂದು ಸ್ಪೆಷಲ್ ರೋಜಾ ಗುಲಾಬಿ ಹೂ ಕೊಡಲ್ಲ. 2 ಮಳ ಹೂವ ಓಕೆ, ಮತ್ತ ಸ್ಪೆಷಲ್ ಗುಲಾಬಿ ಯಾಕೆ? ಯಾವ್ದಾರ ಅಕ್ಕಿ ಲೈನ್ ಹೊಡಕತಿಯನ ಮತ್ತ? ಲೇ ಬೆಳತನ ಯಾ ಹಳ್ಳ್ಯಾಗ ಎಲ್ಲಿದ ನಾಟಕ ಅಂತಂದು ಹೋಗಿ ಮುಂಜಾನೆ ಎದ್ದ ನಿನಗ ಆಕಳ ಇಂಡಕ್ ಸಾಯಂ ಸಿಗ್ಲಾರ್ದಂಗ ಗೊತ್ತಿದ್ದೆ. ಅದಕ್ಕ ನಿನಗ ಈ ಮಾತು ತಿಳಿ ಮಾತಲ್ಲ, ಇನ್ನು ಇದ್ರಾಗ ಸಣ್ಣವದೇ. ಎಲ್ಲ ಮಗನ ಲೇ ಗೋಪಾಲ, ಈ ಊರಾಗ ಆ ಹುಡುಗಿಗೆ ಫಸ್ಟ್ ಲೈನ್ ಹೊಡೆದವನು ನಾನ, ಲವ್ ಮಾಡಿದವನು ನಾನ. ನನಗ ಸಣ್ಣ ಒಂದ್ ಅಪ್ಪಗನ ಅಂತೂ ನಿನ್ನ ಮಗಕ್ಕೊಂದು ಜೋಡಿ ಐತನ ಬರ್ದ ಈ ಭೂಮಿ ಮ್ಯಾಗ. ಅಷ್ಟೊಂದು ಕೀಳಂತ ತಿಳಿದಿಯನಲ್ಲೇ ಗೋವಿಂದ. ಈ ಡ್ರೈವರ್ ಗೋಪಾಲ ಅಂದ್ರ ಏನಂತ ತಿಳಿದಿದೆ? ಏಯ್ ಗೊತ್ತಾಳೆ ನನಗೆಲ್ಲ, ಮುಂಜಾನಿಂದ ಸಂಜೆ ತನಕ ಅದ ಡ್ರೈವರ್ ಕೂಡ ಆಡ್ದ. ಎಂತ ಅಲ್ಗಡಿಗಿರಿ ಮಾಡ್ತೀರ ನಮ್ಗೆಲ್ಲ ಗೊತ್ತಾ. ಅಂತದೇನ್ ನೋಡಿಯಪ್ಪ ಮಗನ ಈ ಡ್ರೈವರ್ ಮಂದಿ ಹಲಕಟ್ಟಗಿರಿನ. ಅಲ್ಲೇ ಗೋಪೆ, ಒಂದ್ ಯಾವ್ದಾರ ಮುದುಕಿ ನಡೆದು ಹೊಂಟಿದ್ರ ಆ ಮುದುಕಿ ಕೈ ಮಾಡಿದ್ರು ತರ್ಬಂಗಲ್ಲ. ಅದ ಒಂದ್ ಹುಡುಗಿ ಹೊಂಟಿದ್ರ ಆ ಹುಡುಗಿ ಕೈ ಮಾಡ್ಲಕ್ಕೂನ ತರಿ ಬೆಚ್ಕೊಂಡ್ ಹೋಗಿರಲ್ಲ. ಇದಕ್ಕೇನಂತೀಯಪ್ಪ ಮಗನ? ಲೇ ನಮ್ಮದೇನು ಸ್ವಂತ ಗಾಡಿ ಅಲ್ಲಪ್ಪ ಮಗನ, ನಾವು ಇನ್ನೊಬ್ಬರ ಮನ್ಯಾಗ ಇದ್ದವ್ರು. ಯಾಕಂದ್ರ ಈ ಹಳ್ಳಿಯಾಗ ಹೆಂಗ ಹೋಗುತ್ತ ಹಂಗ ಹೋಗ್ಬೇಕಾಗತ್ತ. ಅಂತಲ್ಲ ಬಿಡಲೆ, ಇಲ್ಲಿ ಡ್ರೈವರ್ ಸಾಹೇಬ್ರು ಬಹಳ ಮಂದಿ ಬಂದಾರ, ಅವ್ರನ್ನು ಸೇರ್ಸಿ ಹೇಳಿದೆ. ಕುಂಬಳಕಾಯಿ ಕಾಳ ಅಂದ್ರ ಯಾಗಲು ಮುಟ್ಟಿಗೆ ನೋಡ್ತಿರಂತ ನಿನ್ನಂತ ನೋಡಲಿ. ಓಲಿ ಉಳ್ಳ್ಯಾಕ ಹೋಗಿಂದ ಯಾವ್ದ ಅಕ್ಕಿಗೆ ಲೈನ್ ಹೊಡ್ಯಕ್ ಹೋಗ್ಕೊಂಡಂದಲ್ಲ, ಈ ಹೂ ಅಂತ್ರ ವ್ಯಾಪಾರ ಕಾಣಂಗಿಲ್ಲ. ತಗೋ ಇವನ ದೋಸ್ತ, ಫಸ್ಟ್ 2 ಮಾರು ಹೂವಿಂದ, ಮತ್ 2 ಮಳ ಹೂವಿಂದ, ಮತ್ತೊಂದು ಸ್ಪೆಷಲ್ ಗುಲಾಬಿದ ಎಲ್ಲಾ ಸೇರಿ 500 ರೂಪಾಯಿ ಬಿಲ್ ಆತ. ಕೊಟ್ಬಿಡಿ, ಜಾಗ ಖಾಲಿ ಮಾಡ್ತೀನಿ. ಲೇ ನಾನು ಹನುಮಂತನ ಜಾತ್ರೆ ಗದ್ದಲ್ದಾಗ ನಾನು ಪರ್ಸ ಮನೆ ಬಿಟ್ಟು ಬಂದ್ಬಿಟ್ಟಿನಿ. ನೀನ್ ನಂಬರ್ ಇದ್ರೆ ಒಂದ್ ಸ್ವಲ್ಪ ಮೆಸೇಜ್ ಮಾಡ್ಲಿ, ಮುಂಜಾನೆ ಫೋನ್ ಪೇ ಮಾಡ್ಬಿಡ್ತೀನಿ. ದೋಸ್ತ, ಫೋನ್ ಪೇ ಮಾಡಿದೆ ಅಂತೇಳಿ ಉದ್ರಿ ಮಾಡ್ಬಿಡ ಬಾಯಪ್ಪ. ನೀ ಫೋನ್ ಪೇ ಮಾಡಿದ ನಾವು ತರ್ಬೇಕ, ಮರಿದಂಗ್ ಫೋನ್ ಪೇ ಮಾಡ, ನಾ ಏನು ಬರ್ತೇನೆ. ಏ ದೋಸ್ತ, ಈ ಗೆಳೆಯ ಮೇಲೆ ನಂಬಿಕೆ ಇಲ್ಲ ಇಲ್ಲೇ. ಯಾರ ಮೇಲೆ ನಂಬಿಕೆ ಇಡಂಗಿಲ್ಲಪ್ಪ, ಎಲ್ಲ ನಂಬಿಕೆ ಕಾಲ ಹೋಗ್ಬಿಡತ್ತೆ. ನಾ ಏನು ಬರ್ತೇನೆ. ಒಮ್ಮೆ ನಂಬಿಕೆ ಇಟ್ಕೊಂಡ್ ನೋಡು, ಆಮೇಲೆ ಹೇಳುವಂತೆ. ಅಂತಿರೋ ಈ ಹೂನ ನಿನಗ ಕೊಟ್ರ ನನ್ನ ಜೀವನ ಸಾರ್ಥಕ. ಅಲ್ಲ ಚಂದ್ರಿ, ನಿನ್ನ ಗುಂಡು ಬಿಟ್ಟು ನನಗ ಬಾ ಅಂದಿ. ಚಿಂತೆ ಕುಂತ್ರೂ ನಿಂದ, ನಿಂತ್ರೂ ನಿಂದ, ಮಲ್ಕೊಂಡ್ರು ನಿಂದ ಚಿಂತೆ. ಅಂದ್ರೆ ಒಟ್ಟ ನನ್ನ ಗುಂಡು ಹಿಡಿದ ದಂಗ ಬಡದೈತಿ ಅನ್ನಬಾರ್ದು. ಕೇಳ್ತಿಯಲ್ಲ ಹುಡುಗಿ, ನಿನ್ನ ಗುಂಗನ್ಯಾಗ ಕಾರ್ ಗಾಡಿ ಎತ್ತೆತ್ತಾಗ ಹೋಗಕತ್ತೈತೆ. ಅಷ್ಟ ಯಾಕ
ಗೇರ್ ಸಹಿತ ತಾನ ಬೀಳಾಕತ್ತಾವ. ನೀನು ಹಾಕ್ಬಾಗ್ಯಾರ ಖಾಲಿ ಕುಂತ ಏನ್ ಮಾಡ್ತೀನಿ ಒಳ್ಳೆ ಅಲ್ಲ ದೋಸ್ತ ಗೇರ್ ಹೆಂಗ ತಾನೇ ಹೋಗ್ತಾವ ಅಷ್ಟ ಪವರ್ ಐತಿ ಆ ಹುಡುಗಿ ನನ್ನ ಗಾಡ್ಯಾಗ. ಹಾರನ್ ಗಟ್ಟಿ ಹೊಡೆದ ಅಂದ್ರ ಏನಾಕ ಅವಶ್ಯನ ಇಲ್ಲ. ಅದೇನ್ ದೋಸ್ತ ಅಲ್ಲ ಮಂದಿ ಡ್ರೈವರ್ ಹೇಳ್ತಾರ ಒಣ್ಣೆಗೀರು ಎಣ್ಣೆಗೀರು ಹಾಕಿರಂಗಿಲ್ಲ. ಸ್ಕೂಟಿ ಅದಕ್ಕ ಮೈಲೇಜ್ ಕೊಡಬಹುದು ಇವ್ನ ಗಾಡಿ. ಇಂಜನ್ ಬಾಗ ಐತಿ ಒಂದು ಮೈಲೇಜ್ ಎಲ್ಲ ಕೊಡಬೇಕು ಇವ್ನು. ಅಲ್ಲ ದೋಸ್ತ ಮಂದಿ ಡ್ರೈವರ್ ಅಂತಾರ ನನ್ನ ಮಗ್ಲಿ ಟಾಪ್ ಗೇರ್ನ ಬರ್ತಾವ ಅಂತಾರ. ಆದ್ರೆ ನೀನ್ ನೋಡಿದ್ರ ಹಾರ್ನ ಮುಟ್ಟಿದ್ರ ಗೇರ್ ತಾನೇ ಬರ್ತಾವ ಅನ್ನಕತ್ತಿಲ್ಲ. ಕಾರ ಗಡ್ಡಿ ಹುಡ್ಡಿ ನೀವು ಅಂದ್ರ ನಾವು ರೆಡಿನ ಮಾಮ ನಾ ರೆಡಿಯಾಗಿ ಬಾಳ ಚಾಲು ಮಾಡಬಿಡ್ತಿ ಗಾಡಿ. ಹಂಗಾದ್ರ ತಡ ಯಾಕೆ ಮಾಡ್ತೇ? ಅಲ್ಲ ಅವನು ಚಾಲು ಯಾವಸ್ತು ಮದುವೆಗೆ ಮಂಗಳರಾಡಿಯ ನಾನು ಮಚ್ಚುವಂತ ಈ ಸಿದ್ದರಾಮಯ್ಯ ಆಧಾರ್ ಕಾರ್ಡ್ ಫ್ರೀ ಮಾಡಿದಾಗ ಇತ್ರ ಅಂತೂ ಆಯಾದಾಗ ಆಗ್ಬಿಟ್ಟಾಕ ನೋಡ ಅಯ್ಯಪ್ಪ. ಮಾಸ್ತರ ನಮ್ಮಪ್ಪ ನಾನೈತೆ ತಪ್ಪ ಚಾಲು ಮಾಡು. ನಿನ್ನ ಮಗಳ ನಾ ಯಾಕೆ ಓಡಿಸ್ಕೊಂಡೋಗ್ಲು? ನಿನ್ನ ಮಗಳೇನ ವಿಶ್ವ ಸುಂದರಿ ಏನ? ಯಾಕಲೆ ಕದ್ದು ನೋಡು ಕರೆ ನಾಯಿ ಅಂತ ಸೊಳೆ ಮಗನ. ಕೈ ಹಿಡಿದ ನನಗೆ ಕರೆ ನಾಯಿ ಅಂತ ಸುಳ್ಳ ಅಯ್ಯೋ ದೂರಾಗೇನ ಕೈ
ಹನುಸಾಗರ ನಮಸ್ಕಾರ ನಮಸ್ಕಾರ ಹನುಸಾಗರ ನಮಸ್ಕಾರ ನಮ್ಮ ಅಪ್ಪನ್ ಬಾ 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 ಚಂದ ಹೇಳಿ ನಮಸ್ಕಾರ ಅಂತ ಹನುಸಾಗ ಅಂತಾನ ಏನ್ ಗಿರ್ಸಾಗ ಅಂತ ಯಾರಿಗ್ ಗೊತ್ತು ಹಂಗವ್ರಿ ಶೆಟ್ರ ನಾ ಸುಮ್ಮನೆ ಹೊಂಟಿದ್ನ್ಯ ನಿನ್ನ ಮಗಳ ನನ್ನ ಕರ್ದ ನನಗ ಒಂದ್ ಸ್ವಲ್ಪ ಒಡೆಯದ ಕಲಸು ಅನ್ಲ ನಾ ಹೊಂಟಿದ್ದೆ ಯಾವ ಮಗಳ ಮಗಳ ಇವನು ಬಿಟ್ಟ ಗಾಡಿ ಹೊಡೆದ ಕರ್ಸಕತ್ತಿದ್ದೆ ನೀನ ನಾ ಸುಮ್ಮನೆ ಹೊಂಟಿದ್ದೆ ಇವ ನನ್ನ ಕೈ ಜಗಡಿ ಮಾಡಕತ್ತಿದ್ನ ಮೌನ್ ಏನ್ ಮಾಡೋದ್ರಿ ಇಷ್ಟೆಲ್ಲ ರಗಡ್ ಬರ್ತೈತಿ ಏನ್ ಮಾಡ್ಬೇಕ್ರಿ ಅವ ನಾಸ ನಮ್ಮ ತಂಗಿ ಮಗ ಅವ ಏನಾರ ಮಾಡಕ್ ಹೋರಿ ಅಡ್ವಾಟ್ ಆಕೈತಿ ನಾನು ಸುಮ್ಮನೆ ಹೊಂಟಿದ್ದೆ ಇವಾಗ ನನ್ನ ಕೈ ಜಗ್ಗಿ ಹಿಂಗ್ ಮಾಡಿದ್ರೆ ಎದಕ್ಕಂತ ಹಾಕಿರ್ತೀನಿ ಬಾ ಹತ್ತಿ ಹೊಲಕ್ಕಂದ ನಾ ಹೊಲ್ಗಂದೆ ಆದ್ರೆ ನನ್ನ ಕೈ ಹಿಡಿದು ಕೆಳಕತ್ತೀನಿ ನೋಡಿವ ಮಗು ಸ್ವಲ್ಪ ವಯಸ್ಸೈತಿ ಮಿಸ್ ಅರುಣರ ಬಂದಿದ್ದೆಪ್ಪ ನನಗರ ಈಗರ ನಾರ ಏನಾರ ಮಾಡ್ಲೋ ಯಪ್ಪ ನಿಮ್ಮಪ್ಪ ಇತ್ಲಾಗ ಹೆಂಗಸನು ಅಲ್ಲ ಇತ್ಲಾಗ ಗಂಡಸನು ಅಲ್ಲ ಬಾರಿಲ್ಲ ನೀನು ಬಾರಿಲ್ಲ ನೀನ ನಮ್ಮ ಗೌಡ್ರಿಗೆ ಹೇಳಿ ನೀನಿಲ್ಲೋಡ ಮಾರ್ಕೆಟ್ನಾಗ ನಮ್ಮ ಗೌಡ್ದು ಕಟ್ಟಿಗೆ ಅಡ್ಡೆ ಐತಲ್ಲ ಆ ಕಟ್ಟಿಗೆ ಅಡ್ಡೆದಾಗ ನಿನ್ನ ಕಟ್ಟಿಗೆ ಕೊರಕ್ ಹತ್ತಲ್ಲ ಅಂದ್ರ ಹೆಸರು ಸೆಟ್ಟಿಲ್ಲ ಅಲ್ಲ ಯಾವ ಮಗಳ ಬಾರವ ಇಲ್ಲಿ ಯಾಕ ಗಾಳಿ ಬಾಳ ಸುಮಾರು ಬಿಸಕತ್ತೈತಿ ಮನೆಗೆ ಹೋಗೋಣ ಬಾಯವ ಯಪ್ಪ ನಿಂದ್ರಿ ಹೇಳವ ನೀ ಗಂಡಸರ ಹೌದೇನಲ್ಲ ಮತ್ ನಾನ್ ಕೆಲ್ಸದಲ್ಲಿ ಹೊರಗ್ ಬಂದಿ ಆ ನಿಮ್ ಮೌನ ಏನಿನ್ನ ನಾ ಹೊರ ಬಂದು ದೊಡ್ಡ ಆಗದಲ್ಲ ಅವ್ನು ಹೆಣ ಯಾಕೆ ಅಲ್ಲ ನಿನ್ನ ಮುಂದ ನಿನ್ನ ಮಗಳನ್ನೊಬ್ಬ ರೇಪ್ ಮಾಡ್ತೀನಿ ಅಂತ ಹೇಳಕತ್ತಾನ ಸುಮ್ಮನೆ ನಿಂತಿಲ್ಲ ನಿನ್ನ ನಿನಗ ಅವಾಗ ಬೇಕಾಯ್ತು ನಾನು ಏನ್ ಮಾಡುದು ಮನೆಗೆ ಬಾರಿಲ್ಲ ಯಾವ ಯಾವ ಅಪ್ಪ ಎಲ್ಲ ಅಪ್ಪ ಯಪ್ಪ ಮನೆಗೆ ಬಾರದೆ ಮನೆಗೆ ಬಾರ ನೋಡ್ಬರ್ಬೇಕ ಮಗಳಿಗೆ ಮಾಮ ಬಾಬಾ see you ಬಾಬಾ ಮಾಮ ನೀ ಹೊರಗೆ ಟಾಟಾ ಮಾಡಕ್ ಹೋಗಬೇಡ ಬರ ಸಿಗ್ನಲ್ ಕೊಡು ಯಾಕೆ ಗೊತ್ತೇನು ಮಾಮ ಇಲ್ಲ ನಿಮ್ಮ ಮಣ್ಣಿ ಸಾಕೆ ಮಾತುಸಕತ್ತಿದೆ ಇಲ್ಲಿ ಅನ್ನಕತ್ತಿ ಆಯ್ತಾಯ್ತು ಯಪ್ಪ ನಿಮ್ಮಪ್ಪ ಹೋಗಿಬಿಟ್ಟು ನಾವು ಅವಸರದಾಗ ಹುಟ್ಟೇನ ಆಗಲ್ಲ ಹೋಗಿ ಬಿಡ್ತು ಹೆಣ ಯಾಕೆ ಮಾಮ ನಾನು ಹೋಗ್ತೀನಪ್ಪ ಟಾಟಾ ಸೆಟ್ಟಿ ಸಿಟ್ಟ ಎಷ್ಟು ಗಟ್ಟಿ ಐತಂತ ಇವಾಗ ಗೊತ್ತಾತ್ ನೋಡ್ರಿ ಏ ಮಗನ ಸೆಟ್ಟೆ ನಿನ್ನ ಮಗಳ ಅದಾಳ ಬಣ್ಣದ ಚಿಟ್ಟಿ ಇನ್ನು 3 ತಿಂಗಳದಾಗ ಬೆಳೆಸ್ತೀನಿ ಹೊಟ್ಟೆಗ ಮೊಟ್ಟೆ